ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಮಹಾಶಿವರಾತ್ರಿ ಆಚರಣೆ ಮಾಡೋದು ಹೇಗೆ, ಈ ವರ್ಷ ಯಾವ ರೀತಿ ಆಚರಣೆ ಮಾಡಬೇಕು, ಆಚರಣೆಯ ವಿಧಿವಿಧಾನ ಮತ್ತು ಫಲಶ್ರುತಿ ಎಲ್ಲ ಹೇಳಿದ್ದೆ. ನಾನು ಬರೋ 20ನೇ ತಾರೀಕು ಬುಧವಾರ ಶಿವರಾತ್ರಿ ಇದೆ. ಶಿವರಾತ್ರಿ ಮುಂಚೆನೇ ನಾನು ನಿನ್ನೆ ಎಪಿಸೋಡ್ ಮಾಡಿದ್ದೀನಿ. ಯಾಕೆಂದರೆ ಸಿದ್ಧತೆಗಳು ಮಾಡಿಕೊಳ್ಳಿ, ಪೂಜೆಗೆ ಏನು ಬೇಕೋ ಆ ಸಿದ್ಧತೆಗಳು ಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಭೂತಗಳು, ಅಗ್ನಿತತ್ವ, ವಾಯುತತ್ವ, ಮನಸ್ಸು ಆಕಾಶತತ್ವ, ದೇಹ ಭೂತತ್ವ, ಜಲತತ್ವ, ಈ 5 ತತ್ವಗಳಿಂದ ಬರುವಂಥ ರೋಗಬಾಧೆಗಳು, 5 ತತ್ವಗಳಿಂದ ಬರುವಂಥ ಮರಣಕಂಟಕಗಳು, ದುರ್ಮರಣಗಳು ಮತ್ತು ಭೂತ ಪ್ರೇತ ಮಾಟ ಮಂತ್ರ ತಂತ್ರಬಾಧೆಗಳಿಂದ ಬರುವಂಥ ಎಲ್ಲ ದೋಷಗಳನ್ನು ಮಹಾಶಿವರಾತ್ರಿ ದಿವಸ 5 ಲಿಂಗಗಳನ್ನು ಇಟ್ಟು ಪೂಜೆ ಮಾಡೋ ವಿಧಾನವನ್ನು ನಾನು ನಿನ್ನೆ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ. ಈ ವರ್ಷ ನೀವು ಆ ಪೂಜೆ ಮಾಡಲೇಬೇಕು ಅಂತ ನನ್ನ ಅನಿಸಿಕೆ. ಮುಂಬರುವ ವರ್ಷ ಹೊಸ ವರ್ಷ, ವಿಶ್ವಾವಸು ವರ್ಷದಲ್ಲಿ ಭಾಳಷ್ಟು ತೊಂದರೆಗಳಿದೆ. ಅದರಲ್ಲೂ ಪ್ರಕೃತಿಯಿಂದ ಆಗುವಂಥ ತೊಂದರೆಗಳು. ಆ ತೊಂದರೆಗೆ ಇವತ್ತು ನಿಮ್ಮ ಮನೆಯಲ್ಲಿ ಈಗಲೇ ಅಡ್ವಾನ್ಸ್ ಆಗಿ ಈ ಒಂದು ಪೂಜಾ ವಿಧಾನವನ್ನು, ನೆನ್ನೆ ಹೇಳಿಕೊಟ್ಟಂಥ ಸಂಚಿಕೆಯಲ್ಲಿ ಮಾಡಿದಂಥ ವಿಧಾನವನ್ನು ನೀವು ಮಾಡಿದ್ದೇ ಆದರೆ ಈ ವರ್ಷ ಶಿವರಾತ್ರಿ ಮಹಾಶಿವರಾತ್ರಿ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ತೀವಿ. ನಮ್ಮದೊಂದು ಸೈಕಲಾಜಿಕಲ್ ಫೀಲಿಂಗ್ ಇದೆ, ಶಿವರಾತ್ರಿ ಅಂದ ತಕ್ಷಣ ಶಿವನ ಪೂಜೆ ಮಾಡೋದು ಅಂತ ಅಷ್ಟೇ. ಅವತ್ತು ಬೇರೆ ಏನು ಚಿಂತೆ ಇಲ್ಲ, ಶಿವಂದೇ ಚಿಂತೆ, ಶಿವಂದೇ ಪೂಜೆ. ಶಿವರಾತ್ರಿ ಆದಮೇಲೆ ಏನು, ಹಬ್ಬದ ದಿನ ಜೋರಾಗಿ ಆಚರಣೆ ಮಾಡಿಬಿಡ್ತೀವಿ. ಶಿವರಾತ್ರಿ ಆದಮೇಲೆ ಏನು, ಶಿವರಾತ್ರಿ ಆದ ನೆಕ್ಸ್ಟ್ ಡೇಗೆ ಶಿವನ ಹೇಗೆ ಪೂಜೆ ಮಾಡಿದ್ವೋ ಶಿವನ ಹೆಂಡತಿನೂ ಕೂಡ ಪೂಜೆ ಮಾಡಬೇಕು ನಾವು. ಆಗ ನಮ್ಮ ಬಲಭಾಗದಲ್ಲಿ ಪುರುಷ ಶಕ್ತಿ, ಎಡಭಾಗದಲ್ಲಿ ಸ್ತ್ರೀ ಶಕ್ತಿ ಎಲ್ರಿಗೂ ಇರುತ್ತದೆ. ಗಂಡಸರಿಗೆ ಬಲಭಾಗದಲ್ಲಿ ಪುರುಷ ಶಕ್ತಿ, ಎಡಭಾಗದಲ್ಲಿ ಗಂಡಸರಿಗೆ ಸ್ತ್ರೀ ಶಕ್ತಿ ಇರ್ತದೆ. ಸ್ತ್ರೀಯರಿಗೆ ಬಲಭಾಗದಲ್ಲಿ ಸ್ತ್ರೀ ಶಕ್ತಿ, ಎಡಭಾಗದಲ್ಲಿ ಪುರುಷ ಶಕ್ತಿ ಇರ್ತದೆ. ಶಿವರಾತ್ರಿ ದಿವಸ ನಾವು ಪುರುಷ ಶಕ್ತಿ ಪೂಜೆ ಮಾಡಿದ್ದೀವಿ. ಒಂದು ಕಡೆ ನಮ್ಮ ಶರೀರದಲ್ಲಿ ಕ್ಲೆನ್ಸಿಂಗ್ ಆಗಿರ್ತದೆ, ಶುದ್ಧೀಕರಣ ಆಗಿರ್ತದೆ, ಎಡಗಡೆಗೆ ನಾವು ಮಾಡಿರೋದಿಲ್ಲ. ಆದ್ದರಿಂದ ಶಿವರಾತ್ರಿ ಆದ ನೆಕ್ಸ್ಟ್ಗೆ ನಾವು ಗೌರಿಯನ್ನು ಆರಾಧನೆ ಮಾಡಬೇಕು. ಇದು ಶಿವ ಪುರಾಣದಲ್ಲಿ ಒಂದು ಕಡೆ ಉಲ್ಲೇಖನ ಬರ್ತದೆ, ಒಂದು ಸಣ್ಣ ಸಂಭಾಷಣೆ ಬರುತ್ತಿದ್ದು. ಶಿವರಾತ್ರಿ ಅಂದ ತಕ್ಷಣ ಶಿವನ ಮಾಡೋದೆಲ್ಲ, ಶಿವನ ಹೆಂಡತಿಗೂ ಮಾಡಿದಾಗ ನಮಗೆ ವಾಮ ದಕ್ಷಿಣ ಭಾಗದಲ್ಲಿ ಎಲ್ಲ ಅಂಗಾಂಗಗಳಲ್ಲೂ ಪಂಚಭೂತಗಳಲ್ಲೂ ಹಾರ್ಮೋನ್ಸು ಬ್ಯಾಲೆನ್ಸ್ ಆಗುತ್ತೆ ಅಂತಂದು. ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಎರಡೂ ಸಮ ಇರಬೇಕು. ಆದ್ದರಿಂದ ಗೌರಿಯನ್ನು ನಾವು ನೆಕ್ಸ್ಟ್ ಡೇ ಶಿವರಾತ್ರಿ ಆದ ತಕ್ಷಣ ಗೌರಿಯನ್ನು ಪೂಜೆ ಮಾಡಬೇಕು. ಅಲ್ಲೂ ಏನು ನಮಗೆ ಬೇರೆ ರೀತಿ ಭಿನ್ನಾಭಿಪ್ರಾಯ ಆಗಲಿ ತಾರತಮ್ಯ ಆಗಲಿ ಇರಬಾರ್ದು. ಗಂಡನ ಪೂಜೆ ಮಾಡಿದ್ಮೇಲೆ ಹೆಂಡತಿನೂ ಪೂಜೆ ಮಾಡಬೇಕು. ಆಗ ಶಿವರಾತ್ರಿ ಫಲಪ್ರಾಪ್ತಿ ಆಗ್ತದೆ ಅಂತ ಶಿವರಾತ್ರಿ ಮಹಿಮೆಯೇ ಹೇಳುತ್ತೆ. ಶಿವರಾತ್ರಿ ಮಹಿಮೆ ಅಂತ ಒಂದು ಮಹಿಮೆ ಇದೆ, ಅದರಲ್ಲಿ ಇದೆಲ್ಲ ಕಥಾಂಶದಲ್ಲಿ ಬರ್ತದೆ ಇದು. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ನಾನು ಶಿವರಾತ್ರಿ ಆದ ನೆಕ್ಸ್ಟ್ ಡೇ ಬುಧವಾರ ಶಿವರಾತ್ರಿ, ಗುರುವಾರ ದಿವಸ ಅಮ್ಮನವ್ರ ಪೂಜೆ ಮಾಡಬೇಕು. ಪೂಜೆ ಹೇಗೆ ಮಾಡಬೇಕು, ನಾವು ಕಳಶ ಇಟ್ಟು ಪೂಜೆ ಮಾಡೋದಾ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡೋದಾ ಗೌರಿದು, ಅಥವಾ ಫೋಟೋ ಇಟ್ಟು ಪೂಜೆ ಮಾಡೋದಾ, ಅಥವಾ ಮಂಡಲ ಬರಿಬೇಕಾ, ಮಂಡಲದಲ್ಲಿ ಆವಾಹನೆ ಮಾಡಬೇಕಾ, ಇದು ಯಾವುದು ಚಿಂತನೆ ಇಲ್ಲ, ಭಾಳ ಸಿಂಪಲ್ಲು. ಕಲಿಯುಗದಲ್ಲಿ ಭಕ್ತಿ ಪ್ರಧಾನ, ಸ್ಮರಣೆ ಪ್ರಧಾನ. ಸ್ಮರಣೆ, ನಾಮಸ್ಮರಣೆ ಬಹಳ ಇಂಪಾರ್ಟೆಂಟು. ನಾಮ ಸಂಕೀರ್ತನೆ ಬಹಳ ಇಂಪಾರ್ಟೆಂಟ್. ಭಜನೆ, ಹಾಡೋದು, ಸಂಕೀರ್ತನೆ ಅಂದರೆ ಹಾಡೋದು, ಮನಸ್ಸು ಆನಂದವಾಗುವಷ್ಟು ಕೂತ್ಕೊಂಡು ಹಾಡೋದು.
ಅದರಿಂದ ಈ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ತುಂಬ ನಾವು ಎಷ್ಟು ಸಿಂಪಲ್ಲೋ ಅಷ್ಟು ಸಿಂಪಲ್ಲಾಗಿ ಮಾಡಿದಷ್ಟು ನಮಗೆ ದೇವರ ಅನುಗ್ರಹ ಆಗುತ್ತೆ. ವಿಗ್ರಹ ಇಟ್ಟು ಪೂಜೆ ಮಾಡಿ ಅಂತ ಹೇಳೋಕ್ಕೆ, ದೇವಸ್ಥಾನದಲ್ಲಿ ವಿಗ್ರಹ ಇದೆ, ಅಲ್ಲಿಗೆ ಹೋಗಿ ನಾವು ಪೂಜೆ ಮಾಡಲ್ಲ, ಪೂಜೆ ಮಾಡಿಸಲ್ಲ. ಮಂಡಲ ಬರೆದು ಪೂಜೆ ಮಾಡ್ತೀವಿ. ನನ್ನ ಅಭಿಪ್ರಾಯದಲ್ಲಿ ವಿಗ್ರಹ ಇದ್ದು, ವಿಗ್ರಹದ ಮುಂದೆ ಕಳಶ ಇಟ್ಟು, ಕಳಶ ಮುಂದೆ ಫೋಟೋಕ್ಕೂ ಅಲಂಕಾರ ಮಾಡ್ತಾರೆ, ಅದ್ರ ಮುಂದೆ ಮಂಡಲನೂ ಬರೀತಾರೆ. ಒಂದು ಆತ್ಮ ಎಲ್ಲಿ ಕಡೆ ಎಷ್ಟು ಕಡೆ ಓಡಾಡುತ್ತದೋ, ಎಷ್ಟು ಕಡೆ ನೆಲೆಸುತ್ತೆ, ಅದು ಯಾವುದೋ ಒಂದು ಸಾಕು. ಇಲ್ಲ ಮೂರ್ತಿ, ಕಳಶ, ಬಿಂಬ ಅಂದರೆ ಫೋಟೋ, ಮಂಡಲ ಅಂದರೆ ನಾವು ಮಂಡಲ ಬರಿತೀವಲ್ಲ ಅದು ಮಂಡಲ. ಇಲ್ಲ ಅಗ್ನಿ ರೂಪದಲ್ಲಿ ಹೋಮ ಮಾಡುವಲ್ಲೇ ಅಗ್ನಿಗೆ ಅಲ್ಲೇ ಆಹ್ವಾನ ಮಾಡಿ ಪೂಜೆ ಮಾಡೋ ಒಂದು ಸಂಪ್ರದಾಯವೂ ಇದೆ. ಅದು ಭಾಳ ಒಂದು ವಿಶೇಷವಾದಂಥ ಪೂಜೆ ಅದು. ಅಗ್ನಿಲೇ ಆವಾಹನೆ, ಅಗ್ನಿಲೇ ಅಗ್ಯ ಪಾದ್ಯ ಎಲ್ಲ ಕೊಟ್ಟು ಪೂಜೆ ಮಾಡುವಂಥದ್ದು. ಈ ಥರ ಒಂದು ವಿಶೇಷತೆಯನ್ನು ಮಾಡ್ತೀವಿ. ಆದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮಾಡಿ ಎಂಜಿಲ್ ಮಾಡ್ತೀವಿ. ಮನೇಲೇ ಬಾತ್ರೂಮು, ಟಾಯ್ಲೆಟ್ ಎಲ್ಲ ಇದೆ. ಮನೆಯೊಳಗೆ ಎಲ್ಲ ಥರ ಕೆಲಸ ನಡೀತದೆ. ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ತೊಗೊಳ್ಳೋದು, ಡ್ರಗ್ಸ್ ತೊಗೊಳ್ಳೋದು, ಸೆಕ್ಸ್ ಮಾಡೋದು ಎಲ್ಲ ಮನೆ ಅಂದಮೇಲೆ ಇಷ್ಟೆಲ್ಲ ಮಲ್ಲಿಗೆ ಆಗಿರ್ತದೆ. ಮೈಲಿಗೆ ಅಂದ್ರೂ ಅಪವಿತ್ರತೆ ಆಗಿರ್ತದೆ. ಆದ್ದರಿಂದ ನಾವು ಮನೆಯೊಳಗೆ ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮಾನಸಿಕವಾಗಿ ಪೂಜೆ ಮಾಡೋ ವಿಧಾನವನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಕಳಶ, ವಿಗ್ರಹ ಮತ್ತು ಮಂಡಲ ಎಲ್ಲ ಪೂಜೆಗಿಂತ ಮಾನಸಿಕ ಪೂಜೆ ಭಾಳ ಶ್ರೇಷ್ಠ, ಭಾಳ ಶಾರ್ಪು, ಬೇಗ ಫಲಪ್ರಾಪ್ತಿ ಆಗ್ತದೆ. ಮಾನಸಿಕ ಕಣ್ಣು ಮುಚ್ಕೊಂಡೇ ನೀವು ಯಾವ ದೇವ್ರ ಪೂಜೆ ಮಾಡಬೇಕೋ ಅವನ್ನ ಪೂಜೆ ಮಾಡ್ತಾ ಹೋಗೋದು ಮಾನಸಿಕವಾಗಿ. ಆ ಮಾನಸಿಕವಾಗಿ ಮಾಡ್ತಾಯಿದ್ರೆ ಆ ಎನರ್ಜಿ ನಿಮ್ಮ ಬಾಡಿ ಒಳಗೇ ಪ್ರತಿಷ್ಠಾಪನೆ ಆಗಿಬಿಡ್ತದೆ. ನುಡಿದಂತೆ ನಡೀತದೆ, ನೀವು ನೋಡಿದಂತೆ ಎಲ್ಲ ನಡೀತದೆ, ಅಂದ್ಕೊಂಡಂಗೆ ನಡೀತದೆ. ಆ ಲೆವೆಲ್ಗೆ ಮಾನಸ ಪೂಜೆ ಬಲ ಕೊಡುತ್ತೆ, ಆತ್ಮ ಮನಸ್ಸು ದೇಹಕ್ಕೆ ಅಂತ ಹೇಳ್ತಾರೆ. ಇದು ಗುರುಚರಿತ್ರೆಯಲ್ಲಿ ಒಂದು ಕಡೆ ಬರುತ್ತೆ ಕಥೆಯಲ್ಲಿ. ಆದ್ದರಿಂದ ನಾನು ಇವತ್ತು ಗೌರಿ ಪೂಜೆಯನ್ನು ಭಾಳ ಸಿಂಪಲ್ಲಾಗಿ ಮಾಡೋದು ಹೇಗೆ, ಯಾಕಂದರೆ ನಿನ್ನೆ ಶಿವರಾತ್ರಿ ಆಯಿತು, ಇದು ಗೌರಿ ಪೂಜೆ ಮಾಡಬೇಕು ಅಂತ ದಂಪತಿಗಳದ್ದು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ನಿನ್ನೆ ಗೌರಿ ಪೂಜೆ ಮಾಡೋಂಗಿಲ್ಲ. ಶಿವರಾತ್ರಿ ಶಿವನಿಗೆ ಪ್ರಧಾನ ದೇವತೆ, ಅವರೇ ಪ್ರಧಾನ ಅಧಿದೇವತೆ, ಅವ್ರು ಬಿಟ್ಟು ಬೇಜ ಪೂಜೆ ಇಲ್ಲ. ಗೌರಿ ಪೂಜೆ ಶಿವರಾತ್ರಿ ಆದ ನೆಕ್ಸ್ಟ್ ಡೇಗೆ ಯಾಕೆ ಮಾಡಬೇಕು? ಮಂಗಳ ಗೌರಿ ವೃತ ಅಂತ ಪ್ರತಿ ತಿಂಗಳು ಬರ್ತದೆ. ಗೌರಿ ವೃತ ಅಂತೇಳಿ ವರ್ಷಕ್ಕೊಂದ್ಸಲ ನಾವು ಗಣಪತಿ ಆದಮೇಲೆ ಗೌರಿ ಹಬ್ಬ ಮಾಡ್ತೀವಿ. ಗೌರಿ ಹಬ್ಬ ಮುಂಚೆನೇ ಬರೋದಿಲ್ಲ, ಗಣಪತಿ ಆದಮೇಲೆ ಬರ್ತದೆ. ಇಲ್ಲಿ ಶಿವರಾತ್ರಿ ಆದ ನಂತರ ಈ ಗೌರಿ ಪೂಜೆಯನ್ನು ಯಾಕೆ ಮಾಡಬೇಕು ಅಂತಂದರೆ, ಕೆಲವರಿಗೆ 2 ಸಲ ಮದುವೆ ಆಗೋ ಯೋಗ ಇರ್ತದೆ ಹೆಣ್ಣುಮಕ್ಕಳಿಗೆ, ಗಂಡಸಿಗೂ ಅಷ್ಟೇ. ಬಹುಪತ್ನಿ ಯೋಗ, ಬಹುಪತ್ನಿ ಕೆಲವರು ಗಂಡಸರಿಗೆ 2-3 ಸಲ 4-5 ಸಲ ಮದುವೆ ಆಗೋ ಯೋಗ ಉಂಟು. ಹೇಗೆ ತಾಲಿ ಕಟ್ಟೋದೊಬ್ಳಿಗೆ, ತಾಲಿ ಕಟ್ಟಿದ ಮೇಲೆ ಅವ್ರ ಜೊತೆ ಮಲಗಿ ಬರುತ್ತಾನೆ ಗಂಡಸು, ಇನ್ನೊಬ್ಳು ಇಟ್ಕೋತಾನೆ. ಮದುವೆ ಮುಂಚೆನೇ ಹೆಂಡತಿಗೆ ತಾಲಿ ಕಟ್ಟೋಕ್ಕೆ ಮುಂಚೆನೇ ಒಬ್ಬ ಹುಡುಗ ಅಥವಾ ಒಂದು ಗಂಡಸು ಬೇರೆ ಬೇರೆ ರೀತಿಯ ಸ್ತ್ರೀ ಜೊತೆ ಸಂಪರ್ಕ, ದೇಹ ಸಂಪರ್ಕ ಬಂದಿರೋ ಅದು ಗಾಂಧರ್ವ ವಿವಾಹ ಆಗಿರ್ತದೆ. ಎಲ್ಲರೂ ಮುಂದೆ ತಾಲಿ ಕಟ್ಟೋದು ವಿವಾಹ. ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಅವರ ಅನುಮತಿ ಪಡೆದು ತಾಲಿ ಕಟ್ಟೋದಕ್ಕೆ ವಿವಾಹ ಅಂತಾರೆ. ಯಾರ ಅನುಮತಿನೂ ಗುರು ಹಿರಿಯರ ಅನುಮತಿ ಪಡೆದೇನೆ ಒಂದು ಹುಡುಗ ಒಂದು ಹುಡುಗಿ ದೇಹ ಸಂಪರ್ಕ ತೊಗೊಂಡ್ರೆ, ಮದುವೆನೇ ಆಗದೇನೆ, ಮದುವೆನೇ ಆಗಿಲ್ಲ ಆದರೆ ದೇಹ ಸುಖ ಸಂಪರ್ಕ ತೊಗೊಂಡ್ರೆ ಅದಕ್ಕೆ ಗಾಂಧರ್ವ ವಿವಾಹ ಅಂತ ಕರೀತಾರೆ. ಈ ಥರ ಯೋಗ ಭಾಳಷ್ಟು ಜನಕ್ಕೆ ಇರ್ತದೆ. ಮದುವೆ ಮುಂಚೆನೇ ಕಂಡ್ಕೊಂಡಿರುತ್ತೆಲ್ಲ ಮಲಗಬಾರ್ದು, ಹೆಣ್ಣಾಗಲಿ ಗಂಡಾಗಲಿ. ಇದಕ್ಕೆ ಬಹುಕಳತ್ರ ಯೋಗ ಅಂತ ಕರೀತಾರೆ. ತಾಲಿ ಕಟ್ಸ್ಕೊಳ್ಳೋದು ಒಬ್ರಿಗೆ ಕೇಳೆ, ತಾಲಿ ಕಟ್ಟೋದು ಒಬ್ಳಿಗೇನೆ, ಆದರೆ ಅವನಿಗೆ ಭಾಳಷ್ಟು ಜನ ಇರ್ತದೆ, ಅವನಿಗೆ ದೈಹಿಕ ಸುಖ. ಇವಳಿಗೂ ಅಷ್ಟೇ, ಗಂಡ ಅಂತ ಒಬ್ಳಿರ್ತಾಳೆ, ಆದರೆ ಗಂಡನ ಅಲ್ಲದೆ ಹಲವಾರು ಜೊತೆ ಮದುವೆ ಮುಂಚೆನೇ, ಮದುವೆ ಆದಮೇಲೆ ಹಲವಾರು ಜನ ಸುಖ, ಅದು ಗಾಂಧರ್ವ ವಿವಾಹ ಆಗಿಬಿಟ್ಟಿರ್ತದೆ. ಈ ಥರ ದೋಷದಿಂದ ಕುಲ ಅಥವಾ ಗೋತ್ರದಲ್ಲಿ ಅಂಗವಿಕಲ ಮಕ್ಕಳು ಹುಡ್ತಾರೆ. ಯಾರು ಮದುವೆ ಮುಂಚೆನೇ ಒಂದು ಗಂಡು ಹುಡುಗ, ಒಬ್ಬ ಗಂಡಸು ಅಪವಿತ್ರ ಆಗಿರ್ತಾನೋ ಅಂಥ ವೀರ್ಯ ರಕ್ತದಿಂದ ಅವನ ಕುಲದಲ್ಲಿ, ಗೋತ್ರದಲ್ಲಿ ದಡ್ರು, ಅವಿದ್ಯಾವಂತರು, ರೌಡಿಸಮ್ ಮಾಡೋದು, ತಂದೆಗೆ ಹೊಡೆಯೋದು, ತಾಯಿಗೆ ಹೊಡೆಯೋದು, ಬೈಯೋದು, ಸಾಲ ಜಾಸ್ತಿ ಮಾಡಿಸೋದು, ಹೀಗೆ ವಿಚಿತ್ರವಾದಂಥ ಬುದ್ಧಿ ಮತ್ತು ಅಂಗವಿಕಲತೆ ಇರೋ ಮಕ್ಕಳು ಹುಡೋ ಸಾಧ್ಯತೆ ಉಂಟು. ಯಾವ ಹೆಣ್ಣು ಮದುವೆ ಮುಂಚೆನೇ ಹಲವಾರು ಪುರುಷರ ಜೊತೆ ದೇಹ ಸುಖ ಪಡೆದಿರ್ತಾಳೋ, ಮದುವೆ ಆದ ನಂತರ ಅವಳ ಗರ್ಭದಲ್ಲಿ ಏನು ಭಗವಂತ ಉಡೋದಿಲ್ಲ ಅಥವಾ ಮಹಾತ್ಮರು ಉಡೋದಿಲ್ಲ, ಏನು ಸೆಲೆಬ್ರಿಟೀಸ್ ಉಡೋದಿಲ್ಲ. ಅಂಥ ಗರ್ಭದಲ್ಲಿ, ಅಂಥ ಅಂಡಾಣುವಿನಿಂದ
ದಡ್ಡರು, ಅವಿದ್ಯಾವಂತರು, ರೋಗಿಷ್ಠರು, ಈ ಥರ ತಾಯಿಗೆ ಹೊಡೆಯೋದು, ಈ ಥರದ್ದೆಲ್ಲ ದೋಷ ಇರುವಂಥ ಮಕ್ಕಳು ಇರ್ತಾರೆ. ಈ ಥರ ಮಕ್ಕಳುಗಳು ಹುಟ್ಟುಬಿಟ್ರೆ ಏನು ಲಾಭ ಮದುವೆ ಆದಮೇಲೆ? ಇಂಥ ಮಕ್ಕಳಿಗೆ ನಾವು ತಂದೆ ತಾಯಿ, ಅದಕ್ಕೆ ನಾವು ಪವಿತ್ರ ಇಲ್ಲ ಅಂದಮೇಲೆ ನಾವು ಪವಿತ್ರವಾಗಿರೋ ಮಕ್ಕಳನ್ನ ಕೊಡು ಅಂತ ಕೇಳೋ ಯೋಗ್ಯತೆ ನಮ್ಮ ಹತ್ರ ಇಲ್ಲ. ಅಪ್ಪನೇ ಕಚಡ ಅಂದರೆ ಅವನಿಂತಲೂ ವರ್ಷಾಗಿ ಹುಡ್ತಾನೆ ಮಗ. ಯಾಕಂದರೆ ಅವನದೇ ವೀರ್ಯ, ಅವನದೇ ರಕ್ತ, ಅದು ಆ ಜೀನ್ಸು. ಜೆನೆಟಿಕ್ಸ್ ಥಿಯರಿ ಪ್ರಕಾರ ಆ ಕ್ರೋಮೋಸೋಮ್ಸ್ ಏನು ಬರ್ತೋ ಆ ಜೆನೆಟಿಕ್ ಥಿಯರಿ ಪ್ರಕಾರ ಏನಾಗುತ್ತೆ, ಅದೇ ಥರ ಮಕ್ಕಳು ಹುಟ್ಬಿಡ್ತಾರೆ. ಅಪ್ಪ 5 ಬಾಟ್ಲು ಕುಡಿದ್ರೆ ಮಗ 20 ಬಾಟ್ಲು ಕುಡಿತಾನೆ. ಅಪ್ಪ ಮದುವೆ ಮುಂಚೆ ಹಲವಾರು ಹೆಂಗಸರು ಆ ಹುಡುಗಿರತ್ತೆಲ್ಲ ಸುಖ ತೊಗೊಂಬಂದಿದ್ದ, ಮಗ ಮದುವೆ ಅವನು ಮೆಚುರಿಟಿ ಆಗೋಷ್ಟೊಳಗೆ, ಅವ್ನು ಮೆಚೂರ್ಡ್ ಆದಷ್ಟೇ ಎಲ್ಲ ಥರ ಶೋಕಿ ಮಾಡ್ತಾರೆ. ಯಾಕೆಂದರೆ ಆ ಬುದ್ಧಿ ಎಲ್ಲಿಂದ ಬಂದಿದೆ? ಅಪ್ಪನ ರಕ್ತದಿಂದ, ವೀರ್ಯದಿಂದ. ಅಮ್ಮನೂ ಸರಿ ಇಲ್ಲ. ಅಮ್ಮ ಮದುವೆ ಮುಂಚೆ ಎಲ್ಲ ಥರ ಆಟ ಆಡಿ ಬಂದಿದ್ದಾಳೆ, ಮದುವೆ ಆದಮೇಲೆ ಇದೆ. ಅವಳ ಗರ್ಭದಲ್ಲಿ ಯಾರು ಪರಮಹಂಸರು, ಅವಧೂತರು, ಸನ್ಯಾಸಿ, ಸೆಲೆಬ್ರಿಟಿ, ಲೆಜೆಂಡ್ಗಳು ಉಡೋದಿಲ್ಲ. ಅಂಥ ಗರ್ಭದಲ್ಲಿ ಅದೇ ಥರ ತಾಯಿಗೇನು ಬುದ್ಧಿ ಇತ್ತೋ ಅದೇ ಥರ ಇಲ್ಲಿ ಗಂಡು ಹೆಣ್ಣು ಎರಡೂ ಸರಿ ಇಲ್ಲ ಅಂದರೆ ಅವೆರಡು XY ಎಲ್ಲ ಕ್ರೋಮೋಸೋಮ್ಸಲ್ಲೂ ಮಲಿನ ಏನಾಯ್ತು ಅಂಥ ಮಕ್ಕಳು ಹುಡ್ತಾರೆ. ಈ ಥರ ದೋಷನ ತೆಗೆಯೋಕ್ಕೆ ವರ್ಡಲ್ಲಿ ಏನೂ ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ. ಅದಕ್ಕೆ ನಾವು ಜಾತಕ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಇವ್ರಿಗೆ. ಬಹುಕಳತ್ರ ಯೋಗ. ಕಾಲೇಜ್ ಲೈಫಲ್ಲಿ ಒಬ್ಬಳಿದ್ದರು, ಡಿಗ್ರಿಗೊಬ್ಬ ಬಂದು, ಕೆಲಸಕ್ಕೆ ಸೇರಿಕೊಂಡು ಅಲ್ಲೊಬ್ಳು ಬಂದಳು, ಹಾಗೆ ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲೆಲ್ಲೋ ಅಲ್ಲೆಲ್ಲ ಒಬ್ಬೊಬ್ಬರು. ಹೀಗೆ ಅವ್ನಿಗೆ ಇದೇ ಚಟ. ಅವನಿಗೆ ಏನಾಗುತ್ತೆ, ಈ ಬುದ್ಧಿ ಇದ್ದಾಗ ಮದುವೆ ಆಗಿಬಿಡ್ತಾನೆ. ಮದುವೆ ಆದಮೇಲೆ ಅವನು ಕೂಡ ಮಕ್ಕಳು ಹೆಣ್ಣಾಗಲಿ ಗಂಡಲ್ಲಿ ಈ ದೋಷ ಇರ್ತದೆ. ಇವಳು ಅಷ್ಟೇ, ಕಾಲೇಜ್ಗೆ ಹೋಗೋ ಒಬ್ಬನ ಜೊತೆ ಓಡಾಡ್ತಿದ್ಲು, ಅವ್ನು ಬೇಡ ಅಂತ ಅವ್ನು ಬಿಟ್ಟು ಇವ್ಳು ನೋವು ಮಾಡ್ತಿದ್ಲು, ಇವನಿಗಿಂತ ಕಾರ್ ಇಟ್ಕೊಂಡು ನೋವು ಮಾಡಿದ್ಲು. ಅವನು ಸರಿ ಇನ್ನೊಬ್ಬ ದೊಡ್ಡ ಶ್ರೀಮಂತನ ಹೋಗಿ ನೋವು ಮಾಡ್ತಾಳೆ, ಅವನ ಹತ್ರ ಓಡಾಡ್ತಾಳೆ. ಈಗ ಒಂದು ಹುಡುಗಿ ಮದುವೆ ಮುಂಚೆನೇ ಹಲವಾರು ಹುಡುಗರನ್ನ ಬಟ್ಟೆ ಬದಲಾಯಿಸ್ಬಿಟ್ಟಿರ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಈ ಥರ ಮೈಲಿಗೆ ಆಗಿರೋ ಹೆಂಗಸರು ರೊಟ್ಟೆಯಲ್ಲಿ ಗರ್ಭ ಅಶುದ್ಧ ಆಗಿರುತ್ತೆ, ವೀರ್ಯ ಅಶುದ್ಧ ಆಗಿರುತ್ತೆ, ಅಂಡಾಣು ಅಶುದ್ಧ ಆಗಿರುತ್ತೆ. ಈ ಥರ ಯೋಗಗಳಿಂದ ಬಂದಂಥ ಬಹುಪತಿ ಯೋಗ, ಈ ಥರ ಯೋಗಗಳಿಂದ ಬಂದಂಥ ಆ ದೋಷವನ್ನು ತೆಗೆದಾಕ್ಲಿಕ್ಕೆ ಶಿವರಾತ್ರಿ ಆದ ನೆಕ್ಸ್ಟ್ ಡೇಗೆ ಈ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ದೇಹ, ಮನಸ್ಸು, ಆತ್ಮ ಶಿವರಾತ್ರಿ ಶುದ್ಧಿ ಆದರೆ ರಕ್ತವೀರ್ಯ ಶುದ್ಧಿ ಆಗಬೇಕು ಅಂತಂದರೆ, ಆ ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಆ್ಯಂಡ್ ಪೀನಲ್ ಗ್ಲ್ಯಾಂಡ್ ಎರಡು. ಪಿಟ್ಯೂಟರಿ ಪುರುಷ, ಪೀನಲ್ ಗ್ಲ್ಯಾಂಡ್ ಏನು ಸ್ತ್ರೀ. ಈ ಪುರುಷ ಮತ್ತು ಸ್ತ್ರೀ ಗ್ಲ್ಯಾಂಡ್ಸು, ಗ್ರಂಥಿ, ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದು. 48 ವೆರೈಟಿ ಹಾರ್ಮೋನ್ಸು ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಮನುಷ್ಯ ಹುಟ್ಟಾಗಿದ್ದ ಸಾಯೋವರೆಗೂ, ಆಯಾ ಏಜ್ ತಕ್ಕಂತೆ. ಯಾವಾಗ ಈ ಹಾರ್ಮೋನ್ಸ್ ಡಿಫಿಷಿಯನ್ಸಿ ಆಯಿತು, ಟೆಸ್ಟೋಸ್ಟೆರೋನ್, ಕಾರ್ಟಿಸಿಲ್, ಈ ಹಾರ್ಮೋನ್ಸ್ ಯಾವ ಡಿಫಿಷಿಯನ್ಸಿ ಆಯಿತು, ಅಂಗವಿಕಲರು, ದಡ್ಡ ಮಕ್ಕಳು, ಅವಿದ್ಯಾವಂತರು, ರೋಗಿಷ್ಠರು, ಕೊಲೆಪಾತಕರು, ಬಾಂಬ್ ಇಡೋದು, ಟೆರರಿಸ್ಟ್ ಆಗೋದು, ನೆಕ್ಸಲೈಟ್ಸ್ ಆಗೋದು, ರೌಡಿಗಳಾಗೋದು, ಈ ಥರದ್ದೆಲ್ಲ ಬರ್ತಾರೆ. ಈ ರುದ್ರ ಅಂದರೆ ಕ್ರೂರ, ಕೋಪ, ಅತೀ ಕೆಟ್ಟ ಕೆಲಸ ಮಾಡೋದಕ್ಕೆ ರುದ್ರ ಅಂತಾರೆ. ಆ ರುದ್ರತ್ವವನ್ನು ತೆಗೆದು ಹಾಕ್ಲಿಕ್ಕೋಸ್ಕರ ನೆಕ್ಸ್ಟ್ ಶಿವರಾತ್ರಿ ಆದ ನೆಕ್ಸ್ಟ್ ಡೇಗೆ ಒಂದು ಗೌರಿ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅದಕ್ಕೆ ಇನ್ನೂ ಶಿವರಾತ್ರಿನೂ ಆಗಿಲ್ಲ, ಅದಕ್ಕೆ ಮುಂಚೆನೇ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಿಮಗೆ ಅದರದ್ದು ಅರಿವು ಆಗಬೇಕು. ಯಾತಕ್ಕೆ ಮಾಡಬೇಕು ಪೂಜೆ, ಯಾವ ಕಾರಣ, ಯಾವ ಸುಖಕ್ಕೋಸ್ಕರ ಈ ಪೂಜೆ ಮಾಡಬೇಕು. ನಮ್ಮಲ್ಲಿ ಈ ರೀತಿ ದೋಷ ಇತ್ತು, ಅದರ ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ, ಪೀನಲ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಶುದ್ಧೀಕರಣಕ್ಕೆ. ಪೀನಲ್ ಗ್ಲ್ಯಾಂಡ್ ಶಿವ, ಪಿಟ್ಯೂಟರಿ ಗ್ಲ್ಯಾಂಡ್ ಗೌರಿ. ಈ ಶಿವಶಕ್ತಿಯರ ಹಾರ್ಮೋನ್ಸ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಗೌರಿ ಪೂಜೆಯನ್ನು ಮಾಡಬೇಕು. ಯಾರು ಗೌರಿ ಹಬ್ಬ, ಗಣಪತಿ ಹಬ್ಬ ಬರ್ತದಲ್ಲ ಆವಾಗ ಮಾಡೋಕ್ಕಾಗಿಲ್ವೋ, ಪ್ರತಿ ತಿಂಗಳು ಮಂಗಳ ಗೌರಿ ವ್ರತ ಬರುತ್ತೆ ಅದು ಮಾಡೋಕ್ಕಾಗಿಲ್ವೋ ಅಂದರೆ ಶಿವರಾತ್ರಿ ನೆಕ್ಸ್ಟ್ ಡೇಗೆ ಗಂಡನ ಪೂಜೆ ಆದ ನಂತರ ನೆಕ್ಸ್ಟು ಎಂಟಿ ಪೂಜೆ, ಗೌರಿ ಪೂಜೆನ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಈ ಥರ ದೋಷ ಇರುವಂಥ ಮಕ್ಕಳು ನೋಡೋದಿಲ್ಲ. ಅಕಸ್ಮಾತ್ ಹುಟ್ಟಿದ್ರು ಕೂಡ ಪ್ರಾಯಶ್ಚಿತ್ತಕ್ಕೆ ಇದೊಂದು ದಾರಿ. ಹಾಗಾಗಿ ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಯಾವಾಗ ಇಂಥ ಪೂಜಾ ವಿಧಿವಿಧಾನಗಳು ಅವ್ರಿಗೆ ಹೇಳ್ಕೊಡೋದ್ರಿಂದ ಮಕ್ಕಳಲ್ಲಿ ಒಂದು ಸಂಸ್ಕಾರ ಬೆಳೆಯುತ್ತೆ. ಆ ಸಂಸ್ಕಾರವೇ ಹಾರ್ಮೋನ್ಸ್ ಅಂತ ಕರಿತೀನಿ ನಾನು. ಹಾರ್ಮೋನ್ಸ್ ಕರೆಕ್ಟಾಗಿತ್ತು ಅಂದರೆ ಅವ್ನು ನೋಡೋ ನೋಟ, ಕೊಡೋದು ತಗೊಳ್ಳೋದಲ್ಲಿ, ಮಾತಾಡೋ ಧಾಟಿನಲ್ಲಿ, ಚಿಂತನೆ ಮಾಡೋದಲ್ಲಿ, ಆ ಎಲ್ಲ ಸ್ಟೈಲಲ್ಲೂ ಕೂಡ ಒಂದು ಅರ್ಥ, ಅದೊಂದು ಮೀನಿಂಗು, ಒಂದು ಗೌರವ ಇರ್ತದೆ.
ಅದಕ್ಕೆ ಹೇಳ್ತಾ ನಾವು ಬಾಡಿ ಲ್ಯಾಂಗ್ವೇಜ್, ಮೈಂಡ್ ಲ್ಯಾಂಗ್ವೇಜ್ ಅಂತ ಕರೆಯೋದು. ಈ ಒಂದು ಡಿಫಿಷಿಯನ್ಸಿ ಇವತ್ತಿಗೆ ಭಾಳಷ್ಟು ತೊಂದರೆ. ಇವತ್ತು ಸಮಾಜದಲ್ಲಿ ಬೇಕಾದಷ್ಟು ಜನ ಮಕ್ಕಳು ಹುಡ್ತಾ ಇದ್ದಾರೆ, ಆದರೆ ಒಳ್ಳೆ ಮಕ್ಕಳು ಸಮಾಜಕ್ಕೆ ಬರ್ತಿಲ್ಲ. ಒಳ್ಳೆ ಸಂತಾನ ಜಗತ್ತಿನಲ್ಲಿ ಆಗ್ತಿಲ್ಲ. ಒಳ್ಳೆ ಸಂತಾನ ಕೊಡುವಂಥ ತಂದೆ ತಾಯಿಗಳು ಇವತ್ತು ಜಗತ್ತಿನಲ್ಲಿ ಕಮ್ಮಿ ಆಗ್ತಿದ್ದಾರೆ. ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಸೆಕ್ಸ್ ಮಾಡೋದು, ಹೀಗೆ ಮದುವೆ ಮುಂಚೆನೇ ಅಪವಿತ್ರರಾಗಿ, ಮದುವೆ ಆದಮೇಲೂ ಅಪವಿತ್ರರಾಗಿ ಇದ್ದವ್ರ ಮನೇಲಿ ಒಳ್ಳೆ ಮಕ್ಕಳು ಕೊಡೋಕ್ಕೆ ಸಾಧ್ಯ ಇಲ್ಲ. ಆಯುಷ್ ಕಮ್ಮಿ. ಆದ್ದರಿಂದ ಈ ಗೌರಿ ಪೂಜೆನ ಈ ರೀತಿ ದೋಷದಲ್ಲಿ ಇದ್ದಂಥವರು ಅಥವಾ ಮುಂದೆ ಆಗುವಂಥದ್ದು ಸೂಚನೆ ಇತ್ತು ಅಂದರೆ ಆ ದೋಷಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೋಸ್ಕರ ಶಿವರಾತ್ರಿ ಆದ ನೆಕ್ಸ್ಟ್ ಡೇಗೆ ಗೌರಿ ಪೂಜೆಯನ್ನು ಮಾಡಬೇಕು. ಭಾಳ ಸಿಂಪಲ್ಲು, ಒಂದು 10 ರೂಪಾಯಿ ಮುಗ್ದೋಗುತ್ತೆ ಗೌರಿ ಪೂಜೆ. ಯಾವ ರೀತಿಯಲ್ಲಿ ಇವತ್ತಿನ ಗೌರಿ ಪೂಜೆ ಮಾಡೋದು ಒಳ್ಳೆಯದು ಅಂತೇಳಿ. ಶಿವರಾತ್ರಿ ರಾತ್ರಿ ಪೂಜೆ ಮಾಡಿದ್ರೆ ಗೌರಿ ಪೂಜೆ ಬೆಳಗ್ಗೆ ಹೊತ್ತು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬೆಳಗಿನ ಜಾವ ಶಿವರಾತ್ರಿ ಆದ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಅದೇ ಹವಾ, ಅದೇ ಎನರ್ಜಿ, ಶಿವರಾತ್ರಿ ಮಾಡೋ ಪೂಜೆ ಪವರ್ ಇರ್ತದಲ್ಲ, ಆ ಪವರಲ್ಲೇ ಗೌರಿ ಪೂಜೆ ಮಾಡಿಬಿಡ್ಬೇಕು. ಹೆಂಗೆ ಮಾಡಬೇಕು? ಒಂದು 5 ಅರ್ಶಿಣದ ಕೊಂಬು ತೊಗೋಬೇಕು. ಅರ್ಶಿಣದ ಕೊಂಬು, ಪ್ಯೂರ್ ಅರ್ಶಿಣದ ಕೊಂಬು. ವಿಳ್ಯದಲ್ಲೇ ಅಡಿಕೆ ಇಟ್ಕೋಬೇಕು. ಅರ್ಶಿಣದ ಕೊಂಬು, ಒಂದು 2 ವಿಳ್ಯದಲ್ಲೇ ಅಡಿಕೆ, ಒಂದು 5 ಕಾಯಿನ್ಸ್, 5 ರೂಪಾಯೋ 10 ರೂಪಾಯೋ ಅಥವಾ ಯಾವುದೋ ನಿಮ್ದು ಏನಿದೆಯೋ ಅದು ಕಾಯಿನ್ಸ್ ತೊಗೊಳ್ಳೋದು. ಕೈಲಿಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಈ ರೀತಿ ಕೈಲಿಟ್ಕೋಬೇಕು. ಅಥವಾ ಒಂದು ತಟ್ಟೆಲಿ ಇಟ್ಕೊಳ್ಳಿ. ಒಂದು 5 ಅರ್ಶಿಣದ ಕೊಂಬು, ವಿಳ್ಯದೆಲೆ ಅಡಿಕೆ, ಒಂದು 5 ಕಾಯಿನ್ಸ್ ಕೈಲಿಟ್ಕೊಂಡು ಓಂ ಮ್ರೀಂ ಗೌರಿ ರುದ್ರದಯಿತೆ. ಮ್ರೀಂ ಅಂತಂದರೆ ಎಲ್ಲ ಥರ ನೆಗೆಟಿವ್ ಎನರ್ಜಿ. ಮ್ರೀಂ HREM ಮ್ರೀಂ ಎಲ್ಲ ಥರ ಕಾಮದ ದೃಷ್ಟಿಯಲ್ಲಿ, ಭೋಗದ ದೃಷ್ಟಿಯಲ್ಲಿ ಮಾಡಿದಂಥ ಮಹಾಪಾಪಗಳನ್ನು ಆ ಗೌರಿ, ಅದೇ ಶಿವನ ಹೆಂಡತಿ ಗೌರಿ, ರುದ್ರದಯಿತೆ. ರುದ್ರ ಅಂದರೆ ಅತಿಯಾದ ಕೆಟ್ಟದ್ದು. ದಯಿತೆ, ದಯೆಯಿಂದ ತೆಗೆದುಹಾಕು, ನಿರ್ಮೂಲನೆ ಮಾಡು, ವಿಸರ್ಜನೆ ಮಾಡು ಅಂಥೇಳಿ. ಯೋಗೇಶ್ವರಿ, ಸಂತಾನ ಯೋಗ, ಮದುವೆ ಯೋಗ, ವಿದ್ಯಾಯೋಗ, ಆಸ್ತಿ ಮಾಡೋ ಯೋಗ, ಯಾತ್ರಾ ಯೋಗ, ಎಲ್ಲ ಥರ ಯೋಗಗಳು. ಮನುಷ್ಯ 108 ಯೋಗಗಳಿದೆಯಂತೆ ಭೂಲೋಕದಲ್ಲಿ. ಪ್ರತಿಯೊಬ್ಬ ಮನುಷ್ಯನಿಗೆ 108 ಯೋಗ ಕೊಡೋ ಚಾನ್ಸ್ ಇದೆಯಂತೆ. ನಮ್ಮ ಕರ್ಮಾನುಸಾರವಾಗಿ ಯೋಗ ಬರುತ್ತೆ, ಕೆಲವು ಕರ್ಮಾನುಸಾರವಾಗಿ ಆ ಯೋಗ ಬರೋದಿಲ್ಲ. ಅಂಥ ಯೋಗವನ್ನು ಕೊಡೋದು ಯೋಗೇಶ್ವರಿ. ಹುಂ ಫಟ್ ಸ್ವಾಹ ಅಂತ ಜಪ ಮಾಡಬೇಕು. ಓಂ ಹ್ರೀಂ ಗೌರಿ ರುದ್ರದಯಿತೆ ಯೋಗೇಶ್ವರಿ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಗೌರಿ ರುದ್ರದಯಿತೆ ಯೋಗೇಶ್ವರಿ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಗೌರಿ ರುದ್ರದಯಿತೆ ಯೋಗೇಶ್ವರಿ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಗೌರಿ ರುದ್ರದಯಿತೆ ಯೋಗೇಶ್ವರಿ ಹುಂ ಫಟ್ ಸ್ವಾಹ ಅಂಥೇಳಿ ಆ ಅರ್ಶಿನ ಕುಂಕುಮ, ಇದು ಅರ್ಶಿನದ ಕೊಂಬು, ವಿಳ್ಯದೆಲೆ, ಅಡಿಕೆ, ಕಾಯಿನ್ಸು ಇಟ್ಕೊಂಡಿರೋ ತಟ್ಟೆ ಅಥವಾ ಈ ಥರ ಸಂಪುಟ ಮುದ್ರಲ್ಲಿ ಹಿಂಗೆ ಇಟ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಜಪ ಮಾಡಿ ನಿಮ್ಮ ಮನೆ ದೇವರು, ಹೆಣ್ಣು ದೇವರು ಅದು ಮುಂದೆ ಇಟ್ಟು ಧೂಪ ದೀಪ ಅಂದರೆ ಊದುಬತ್ತಿ ಹಚ್ಚಿ ಆರತಿ ಮಾಡಿ ಎಲ್ಲ ಆದಮೇಲೆ ಅದನ್ನು ಒಂದು 2 ಎಲೆ, ಒಂದು ಅಡಿಕೆ, ಒಂದು ಕೊಂಬು, ₹1 ಕಾಯಿನ್, ಒಂದು ಹೆಂಗಸಿಗೆ ಮುತ್ತೈದೆ ಹೆಂಗಸಿಗೆ ಕೊಡೋದು. ಇನ್ನೊಂದು 2 ಎಲೆ ಅಡಿಕೆ ತೊಗೊಳ್ಳೋದು, ಒಂದು ಕಾಯಿನು, ಒಂದು ಕೊಂಬು, ಅಷ್ಟುದ ಕೊಂಬು ಇನ್ನೊಬ್ಬ ಹೆಂಗಸಿಗೆ ಕೊಡೋದು. ನಿಮ್ಮ ಸಂಬಂಧ ಬಿಟ್ಟು, ನಿಮ್ಮ ಗೋತ್ರ ಬಿಟ್ಟು ಬೇರೆ ಅನ್ಯ ಗೋತ್ರ, ಅನ್ಯರಿಗೆ, ಅನ್ಯ ಸ್ತ್ರೀಯರಿಗೆ ಇದು ಕೊಡಬೇಕು. ನಿಮ್ಮಲ್ಲೇ ಕೊಟ್ಕೋಬಾರ್ದು. ನಿಮ್ಮಲ್ಲೇ ಕರ್ಮ ಸುತ್ತಾಡ್ತಾಗ ಅಕ್ಕ ತಂಗಿ ಕುಂಕುಮ ಕೊಡ್ತಾಳೆ, ತಂಗಿ ಅಕ್ಕಗೆ ಕುಂಕುಮ ಕೊಡ್ತಾಳೆ. ಹಿಂಗಿದಾಗ ಅವ್ರ ಕರ್ಮ ಇವ್ರ ಕರ್ಮ ಅಲ್ಲೆಲ್ಲ ಎಕ್ಸ್ಚೇಂಜ್ ಆಗತ್ತೀವಿನ, ಅದು ದಾನ ಆಗೋದಿಲ್ಲ. ಅದರಿಂದ ನಿಮ್ಮ ಜಾತಿ ಗೋತ್ರ ಬಿಟ್ಟು ಬೇರೆ ಯಾರಿಗಾದರೂ ವಿಳ್ಯದೆಲೆ ಅಡಿಕೆ, ₹1 ಕಾಯಿನು, ಒಂದು ಕೊಂಬನ್ನ ಅವತ್ತೇ ಮಂತ್ರ ಜಪ ಮಾಡಿ ಕೊಟ್ಟಿದ್ದೇ ಆದರೆ ಈ ರೀತಿ ನಾನು ಏನೇನು ಹೇಳಿದ ದೋಷಗಳಿತ್ತೋ ಅದೆಲ್ಲ ನಿವಾರಣೆ ಆಗುತ್ತೆ. ಸ್ತ್ರೀಯರಲ್ಲಿ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗೋ ಯೋಗ ಬರುತ್ತೆ, ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗೋ ಯೋಗ ಬರುತ್ತೆ. ಮತ್ತು ವಿಪರೀತವಾದಂಥ ಕಾಮದ ಆಸಕ್ತಿ ಇದ್ದರೆ, ವಿಪರೀತ ಕೋಪ, ತಾಪ, ದುಃಖ, ಅಸೂಯೆ
ಈ ಥರ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಸರಿಯಾಗಿ ಮುಟ್ಟಾಗಲ್ಲ, ಪ್ರತಿ ತಿಂಗಳು ಮೆನ್ಸಸ್ ಆಗಲ್ಲ, 3 ತಿಂಗಳಿಗೆ 6 ತಿಂಗಳಿಗೂ ಸಲ ಮೆನ್ಸಸ್ ಆಗೋದು, ಇನ್ನು ಚಿಕ್ಕೇಜು ಆಲೆ ರೀತಿ ದೋಷ ಇರ್ತದೆ, ಅದೆಲ್ಲ ತೆಗೆಯೋದು ಗೌರಿ ಅನ್ನೋ ಮಂತ್ರದಿಂದ. ಇದೇ ಥರ ಪುರುಷರು ಕೂಡ ಮಾಡ್ಬೋದು, ಇದು ತಪ್ಪೇನಿಲ್ಲ. ನೀವು ಕೂಡ ಒಂದು 5 ಜನ ಹೆಂಗಸರಿಗೆ ಅದನ್ನು ಕೊಡ್ಬೋದು, ಪುರುಷರು ಇವತ್ತು ಕೊಡ್ಬೋದು. ಆಗ ನೀವು ಮದುವೆ ಆದಮೇಲೆ ಮಾಡಿದಂಥ ಮಹಾಪಾಪಗಳು ಮತ್ತು ನಿಮ್ಮ ವೀರ್ಯ ರಕ್ತ ಶುದ್ಧಿ ಆಗಬೇಕು ಅಂದರೆ ಈ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಶಿವರಾತ್ರಿ ಮಹಿಮೆ ಅಂತ ಒಂದು ಕಥಾ ಭಾಗ. ಆ ಕಥಾ ಭಾಗದಲ್ಲಿ ಈ ಒಂದು ವೈಶಿಷ್ಟ್ಯತೆಯನ್ನು ವರ್ಣನೆ ಮಾಡ್ತಾರೆ. ಅದರಿಂದ ಶಿವಶಕ್ತಿ, ಸ್ತ್ರೀ ಶಕ್ತಿ ಅಂದರೆ ಪುರುಷ ಶಕ್ತಿ, ಸ್ತ್ರೀ ಶಕ್ತಿ ನಮ್ಮಲ್ಲಿದು ಪಿಟ್ಯೂಟರಿ ಪೀನಲ್ ಗ್ಲ್ಯಾಂಡ್ಗೆ ಶಾಂತಿ ಇದೊಂದು ವಿಶೇಷತೆ. ಅದರಿಂದ ಟೆಸ್ಟೋಸ್ಟೆರೋನ್, ಕಾರ್ಟಿಸೋಲ್ ಮೇನ್ ಹಾರ್ಮೋನ್ಸ್ ಇದಕ್ಕೆ ನಾವು ಶಾಂತಿ ಮಾಡ್ದಂಗೆ ಆಗುತ್ತೆ. ಈ ಒಂದು ವ್ರತ ಸುಮ್ಮನೆ ಒಂದು 1 ಅವರಲ್ಲಿ ಆಗೋಗ್ಬಿಡ್ತಿದ್ದು. ಬೆಳಗ್ಗೆ ಎದ್ದು ಶಿವರಾತ್ರಿ ಮಾಡಿರ್ತೀರ, ಅದೇ ಮಂಪರ್ನಲ್ಲಿ ಅದೇ ಝೂಮಲ್ಲಿ ಈ ಗೌರಿ ಪೂಜೆನ ಮಾಡಿಬಿಡಿ. ಇದು ಮಾನಸಿಕ ಪೂಜೆ ಮತ್ತು ತಂತ್ರ ಏನು, 5 ಅಷ್ಟದ ಕೊಂಬು, 5 ಕಾಯಿನ್ಗಳು, 5 ಜನ ಮುತ್ತೈದೆಯರಿಗಾಗೋಷ್ಟು ವೀಳ್ಯದೆಲೆ ಅಡಿಕೆ, ಇಷ್ಟು ರೆಡಿ ಮಾಡ್ಕೋಬೇಕಷ್ಟೇ. ಮಂತ್ರಿಸ್ಬೇಕು, ಅಭಿಮಂತ್ರಿಸ್ಬೇಕು. ಆಗ ಮಂತ್ರದ ಮುಖೇನ ಮಾಡೋ ಎಲ್ಲ ಪಾಪ ಶಾಪಗಳು ವಿಸರ್ಜನೆ ಆಗುತ್ತೆ. ದಾನ ಒಂದೇ ಕ್ಲೀನಾಗಿ ನಮ್ಮನ್ನು ಕ್ಲೆನ್ಸ್ ಮಾಡೋದು. ಧ್ಯಾನ ಒಂದೇ ನಮಗೆ ದೇಹ ಬಲ, ಮನೋಬಲ, ಆತ್ಮಬಲ ತುಂಬೋದು. ದಾನ ಕರ್ಮ ಕ್ಲೀನ್ ಮಾಡಿದ್ರೆ, ಧ್ಯಾನ ನಮ್ಮ ದೇಹ, ಮನಸ್ಸು, ಆತ್ಮವನ್ನು ಬಲಗೊಡುತ್ತದೆ. ಬಲ ಅಂದರೆ ಪುಷ್ಟಿ ಕೊಡ್ತದೆ. ಆದ್ದರಿಂದ ಈ ಪೂಜೆ ಭಾಳ ವಿಶೇಷ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದ್ದೀರಾ ನನ್ನ ಪ್ರೋಗ್ರಾಮ್ ಅಂತಂದರೆ ನಿಮ್ಮ ಆತ್ಮಕ್ಕೋಸ್ಕರ ಖುಷಿ ಪಡಬೇಕು, ನೀವು ಲೈಕ್ ಬಟನ್ ಪ್ರೆಸ್ ಮಾಡಲೇಬೇಕು. ನನ್ನ ಕಾರ್ಯಕ್ರಮ ನೀವು ನೋಡಿ ಖುಷಿ ಪಟ್ಟಿದ್ಮೇಲೆ ನನಗೂ ಗೌರವ ಕೊಡಬೇಕು, ನೀವು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಬೇಕು. ಇದು ಮಾಡಿ ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.